ವಿಚಾರ. ಸರ್ಕಾರದ ಏನಾಗ್ತಿದೆ ಅಂತ ವಕ್ತಾರರು ಈಗ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪಕ್ಷದ ವಿಚಾರ ಇಷ್ಟೇ. ಕಳೆದ 12ನೇ ತಾರೀಕಲ್ಲಿ ಬೆಂಗಳೂರಿನಿಂದ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಬಿಜೆಪಿ ಟೀಮು ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಒಂದೇ ದಿನದೊಳಗಡೆ ಭಾರಿ ದೊಡ್ಡ ಮಟ್ಟದ ನಗರ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲ ಶಾಸಕರ ಸಮ್ಮುಖದಲ್ಲಿ ಒಂದು 7-8 ಸಾವಿರ ಜನ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವದ ಬಗ್ಗೆ ಮತ್ತೆ ಸಮಾಜಕ್ಕೆ ಏನಾಗಬೇಕು ಅನ್ನೋ ವಿಚಾರವನ್ನು ತಿಳಿಸಿದ್ದೀವಿ. ಈಗ ನಮಗೆ ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗಲೂ ಕೂಡ ನಾವು ನಗರಾಧ್ಯಕ್ಷರು, ನಾವು ಮತ್ತೆ ಕೆಪಿಸಿಸಿ ಎಲ್ಲ ಟೀಮ್ ಎಲ್ಲ ಮಾತಾಡಿದ್ದೀವಿ. ಈಗ ಪಕ್ಷದ ನಗರಾಧ್ಯಕ್ಷರಿಂದ ನಾವು ಸೂಚನೆ ಕಾಯ್ತಾ ಇದ್ದೀವಿ. ಏನು ಸೂಚನೆ ಅಂತ ಅಂದ್ರೆ, ಪಕ್ಷ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕರ್ನಾಟಕದ ಉದ್ದಗಲಕ್ಕೂ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನೈತಿಕವಾಗಿ, ಪಕ್ಷ ಆಂತರಿಕವಾಗಿ ಮತ್ತು ಹೊರಗಡೆನೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ ಆ ವಿಚಾರಕ್ಕೆ ಕೌಂಟರ್ ಮಾಡಿದೆ. ಎರಡನೇ ವಿಚಾರ, ಅವರು ರ್ಯಾಲಿ, ಪಾದಯಾತ್ರೆ ಈ ತರ ಯಾವುದೇ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಆರಂಭ ಮಾಡಿದ್ರೆ ಬರೀ ಮೈಸೂರು ಸೀಮಿತವಲ್ಲ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆರಂಭ ಆದ್ರೂ ಕೂಡ ಬೀದರ್, ಬೆಳಗಾಂ, ರಾಯಚೂರು, ಬಾಗಲಕೋಟೆ ಯಾವ ಭಾಗದಲ್ಲೂ ಬಿಜೆಪಿ ಈ ವಿಚಾರದಲ್ಲಿ ಆರಂಭ ಮಾಡಿದ್ರೆ, ಸಿದ್ದರಾಮಯ್ಯ ಸಾಹೇಬ್ರ ವಿಚಾರದಲ್ಲಿ, ಅಲ್ಲಿಂದನೇ ನಾವು ವಾರನ ಡಿಕ್ಲೇರ್ ಮಾಡ್ತೀವಿ. ಅವತ್ತೇ ನೀವು ಮಾಡ್ತಾ ಇರೋದು ಏನು ಅನ್ನೋ ವಿಚಾರವನ್ನ ಜನಕ್ಕೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. 3ನೇ ತಾರೀಕು ಅವರು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಆಗಲ್ಲ ಅನ್ನೋ ಮಾಹಿತಿ ಇದೆ. ನಾವು ಕೂಡ ಬೇರೆ ಸಿದ್ಧತೆ ಮಾಡಿದ್ವಿ, ಅದು ಏನ್ ಮಾಡಬೇಕು ಅಂತ. ಪಕ್ಷ ಮೊನ್ನೆ ಕೂಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಪಕ್ಷ ಅವ್ರ ಜೊತೆ ಇದೆ ಅಂತ ಹೇಳಿದೆ, ಸರ್ಕಾರದ ಜೊತೆ ಇದೆ ಅಂತ. ಇವತ್ತು ಕೆಪಿಸಿಸಿ ಮತ್ತೆ ಕರ್ನಾಟಕದ ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳನ್ನ ಜಿಲ್ಲಾಧ್ಯಕ್ಷಗಳು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ಸರ್ಕಾರ ಜೊತೆ ಇರುತ್ತೆ. ಸೂಚನೆ ಅವರು ಏನ್ ನಿರ್ಧಾರ ಮಾಡ್ತಾರೆ, ಅವ್ರು ಯಾವ ರೀತಿ ಹೋರಾಟವನ್ನು ನಿರ್ಧಾರ ಮಾಡ್ತಾರೆ, ಅದಕ್ಕೆ ಪ್ರತಿ ಹೋರಾಟ ನಾವು ರೆಡಿ ಇದ್ದೀವಿ 24 ಗಂಟೆ.